ವಿವಿಧ ಸಮಸ್ಯೆಗಳಿದ್ದರೂ ಡೋಂಟ್ ಕೇರ್ ಎನ್ನುತ್ತಿರುವ ವಜ್ಜಲ್ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮಸ್ಥರ ಪ್ರತಿಭಟನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರಿಂದ ಮುತ್ತಿಗೆ ಹಾಕಿ ಬೀಗ ಹಾಕಲಾಯಿತು. ವಜ್ಜಲ್ ಗ್ರಾಮದಲ್ಲಿ ಯಾವುದೇ ಮೂಲ ಸೌಕರ್ಯ ಬಂದಿಲ್ಲ. ಚರಂಡಿ ರಸ್ತೆ ಮತ್ತು ವಜ್ಜಲ್ದಲ್ಲಿ ನೀರಿನ ಅಭೂತ ಕೊರತೆಯಿಂದ ಪರದಾಡುತ್ತಿರುವ ಜನರ ಸಮಸ್ಯೆಯನ್ನ ಕೇಳಲು ವಜ್ಜಲ್ ಪಿಡಿಒ ಅಧ್ಯಕ್ಷರು ಸದಸ್ಯರು ಯಾವುದೇ ಅಧಿಕಾರಿಗಳು ಮುಂದೆ ಬರುತ್ತಿಲ್ಲ. ಯಾವ ಮುಖಂಡ ಸಿದ್ದನಗೌಡ ಸತತ ಪ್ರಯತ್ನ ಮಾಡಿ ಪಿಡಿಒ ಜಿಲ್ಲಾ ಪಂಚಾಯತ್ ಸಿಇಒ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರೂ ಸಹ ಯಾವುದೇ ರೀತಿಯ ಸೌಕರ್ಯ ನಮಗೆ ಬಂದು ಒದಗಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಹೋರಾಟ ಮಾಡಿ ಇಂದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಬೀಗ ಹಾಕಲಾಯಿತು. ಜಿಲ್ಲಾ ಪಂಚಾಯತ್ ಸಿಇಒ ನೇರವಾಗಿ ಬಂದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವವರೆಗೂ ನಾವು ಬೀಗವನ್ನ ತೆಗೆಯುವುದಿಲ್ಲ ಎಂದು ವಜ್ಜಲ್ ಗ್ರಾಮದ ಯುವ ಮುಖಂಡ ಸಿದ್ದನಗೌಡ ಗುರಡ್ಡಿ ಮತ್ತು ಪ್ರಭುಗೌಡ ಶ್ರೀಗಿರಿ ಮತ್ತು ವಜ್ಜಲ್ ಗ್ರಾಮದ ಎಲ್ಲಾ ಗ್ರಾಮಸ್ಥರು ತಮ್ಮ ನಿರ್ಧಾರವನ್ನ ಹೇಳಿದರು. ಈ ಸಂದರ್ಭದಲ್ಲಿ ವಜ್ಜಲ್ ಗ್ರಾಮದ ತಿಪ್ಪಣ್ಣ ಮರಾಠ, ಅನಿಲ್ ಮಡಿವಾಳರ, ಬಾಪು ಗೌಡ ಗುರಡ್ಡಿ ಇತರರು ಉಪಸ್ಥಿತರಿದ್ದರು. ರಸೂಲ್ ಬೆನ್ನೂರ್, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಮುಂಚೆಲಿಂದ ಇದೇ ತರ ಐತೆ, ಈಗ ಮುಂಚೆ ಇದೇ ತರ ಐತೆ ಸರ್. ಒಂದು 5 ವರ್ಷ ಆಯ್ತು ಸರ್. ಅದು ಅಷ್ಟೇ, ಅದೇ ನೀರಿದೆ ಸರ್. ಅದೇ ನೀರ ಕುಡಿದ್ರೆ ಊರಲ್ಲಿ ಈಗ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಪಿಡಿಒರು ಈ ನೀರನ್ನ ಪರಿಶೀಲನೆ ಮಾಡಿ ಇದು ಕಳಿಸ್ಕರಿಂದ ಚೆಕ್ ಮಾಡಿ ನೀವು ನೀರು ಕುಡಿಬೇಕು. ಆ ತರ ಏನಾದ್ರು ಮಾಡಿದಾರ ಅವರು? ಮಾಡಿಲ್ಲ ಸರ್. ಬರೀ ನಾವು ಬಂದಾಗ ಅಷ್ಟೇ ಮಾಡಿ ಅಂತ ಅಷ್ಟೇ ಹೇಳ್ತಾರೆ ಸರ್. ಯಾರು ಮಾಡಿಲ್ಲ ಸರ್. ಒಟ್ಟ ಇವರು ಮಾಡಿಲ್ಲ. ಬಂದಾಗ ಬರೀ ಬೇಜವಾಬ್ದಾರಿ ಕೊಡ್ತಾರೆ ಸರ್. ಬಂದು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಏನಾದ್ರು ಅದೊಂದು ಅಂತ್ಯ ಕೊಡೋದ್ರ ಬಗ್ಗೆ ನೀವು ಯಾರ್ಯಾರಿಗೆ ಮನವಿ ಕೊಟ್ರಿ ಮುಂಚೆ ಈ ತರ ನೀರಿನ ಸಮಸ್ಯೆ? ಪಿಡಿಒ ಕೊಟ್ಟಿವಿ ಸರ್, ಜಿಲ್ಲಾ ಪಂಚಾಯತ್ ಸಿಇಒ ಕೊಟ್ಟಿವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿವಿ, ಇಒ ಕೊಟ್ಟಿವಿ. ಕೊಟ್ಟರು ಕೂಡ ಬಂದ್ರು ಕೂಡ ಬರೀ ಬರೋದು ನೋಡೋದು ಹೋಗೋದು ಸರ್. ಇಷ್ಟೇ. ಜಿಲ್ಲಾಧಿಕಾರಿಗಳು ಯಾವಾಗ ಕೊಟ್ಟಿರಿ? ಈಗ 2022ರಲ್ಲಿ ಕೊಟ್ಟಿವಿ ಸರ್, ಮತ್ತೆ 2025ರಲ್ಲಿ ಕೊಟ್ಟಿವಿ. ಇವರು ಸರಿ ಕೊಟ್ಟಿವಿ ಸರ್. 2022ರಲ್ಲಿ ಮತ್ತೆ 2024, 2025ರಲ್ಲಿ ಅವ್ರೇನು ರೆಸ್ಪಾನ್ಸ್ ಮಾಡಿಲ್ಲ. ಬಂದಿಲ್ಲ ಸರ್. ಒಟ್ಟು ಬಂದು ಇವ್ರ ಬಗ್ಗೆ ಯಾವ್ದು ರೀತಿ ಕ್ರಮ ಕೈಗೊಂಡಿಲ್ಲ. ಈ ಪಿಡಿಒರು ಯಾವ ಉದ್ದೇಶಕ್ಕೆ ನಿಮ್ಗೆ ಸರಿಯಾದ ನೀರು ಕೊಡ್ತಾ ಇಲ್ಲ? ಸರ್ ಬರೀ ಮಾಡ್ತೀವಿ ಬರೀ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ಸರ್. ಬಂದ ಬಗ್ಗೆ ನೋಡಲ್ಲ, ಅದು ಮಾಡಲ್ಲ ಸರ್. ಹೀಗಾಗಿ ವಜ್ಜಲ್ ತುಂಬ ಬರೀ ಪ್ರತಿಯೊಂದು ಮನೆಯಲ್ಲಿ ಬರೀ ರೋಗಗಳು ಹರಡಿದೆ ಸರ್. ವಜ್ಜಲ್ ಗ್ರಾಮದಲ್ಲಿ ಇದು ಏನಾರ ಸಮಸ್ಯೆ, ಇಂಥ ನೀರು ಕೊಡ್ದು ಏನಾರ ಸಮಸ್ಯೆ ಆದ್ರೆ ಇದಕ್ಕೆ ಯಾರ ಕಾರಣ, ಜವಾಬ್ದಾರಿ ಯಾರು ಅಂತ ಸ್ವಲ್ಪ ನಾವು ಇಂಥ ಕಲುಷಿತ ನೀರು ಕೊಡೋದು ಯಾವ್ದಾರ ಮಕ್ಕಳಿಗೆ ಅಲ್ಲಿ ಯಾರಿಗಾರು ಏನಾದ್ರು ಇದ್ರ ಜವಾಬ್ದಾರಿ ಯಾರು ತೋತಾರ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಸಿಇಒ ಸರ್ಗೆ ಕೇಳ್ತಾ ಇದ್ದೀವಿ. ನಾವು ಪಿಡಿಒ ಯಾರು ಅದಾರ ನಿಮ್ಮ ಗ್ರಾಮ ಪಂಚಾಯತ್? ಪಿಡಿಒ ಶಿವಕುಮಾರ್ ಚೌಧರಿ ಇದಾರೆ ಸರ್. ಇನ್ಚಾರ್ಜ್ ಇದಾರ? ಒಂದೇ ಪಂಚಾಯತಿ ಇದಾರ? ಇಲ್ಲ, ಇನ್ಚಾರ್ಜ್ ಇರ್ಬೋದು ಸರ್. ಬೇರೆ ಕಡೆ ಅದಾರ? ಬೇರೆ ಕಡೆ ಪಂಚಾಯತಿನ ಅದಾರ ಸರ್. ಈಗ ಬೆಳಗ್ಗೆಯಿಂದ ಬಂದಿಲ್ಲ ಸರ್. ಪಂಚಾಯತಿಗೆ ಸಿಬ್ಬಂದಿ ಬಂದ ಸರ್. ಬಂದು ಒಟ್ಟ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅವ್ರಿಗೆ ಗೊತ್ತು ಸರ್. ಈಗ ನೀವು ಹೋರಾಟ ಮಾಡ್ತಾ ಇದ್ರಿ ಅಂತ ಹೇಳಿ ಅವ್ರಿಗೆ ಗೊತ್ತಾದ್ರು ಕೂಡ ಅವರು ಬಂದಿಲ್ಲ ಸರ್. ಕಾರ್ಯದರ್ಶಿ ಇದ್ದರು ಸರ್. ಕಾರ್ಯದರ್ಶಿ ಇದ್ರು ಅವರೆಲ್ಲ ಅವ್ರು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಇದ್ರು ವೇಸ್ಟ್ ಅಂತೇಳಿ ನಾವು ಹೊರಗಡೆ ಮಾಡಿ ಪಂಚಾಯತಿಗೆ ಬೀಗ. ಪಿಡಿಒರು ಈ ತರ ಮಾಡೋ ಉದ್ದೇಶ ಏನಿದೆ ಅದರಲ್ಲಿ? ಅವ್ರು ಏನೋ ಸರ್ ಬರೀ ಅನುದಾನ ಬಂದಿಲ್ಲ, ಬರೀ ಆವಾಗ ಎಸ್ಟಿಮೇಟ್ ಇಡಮ ಬರೀ ಕುಡಿಯೋ ನೀರಿಗೆ ಅನುದಾನ ಅವಶ್ಯಕತೆ ಇರಲ್ಲ. ಇದು ಶುದ್ಧೀಕರಣ ಮಾಡಿ ನೀರು ಕುಡಿಯುವಂತ ವ್ಯವಸ್ಥೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಇದ್ರ ಬಗ್ಗೆ ಕೇರ್ ತೋತಾರ. ಮತ್ತೆ ಅಂತ ನೀವು ಕುಡಿಯೋಂತ ನೀರನ್ನ ಶುದ್ಧೀಕರಣ ಮಾಡಿ ಕೊಡ್ತಾ ಇಲ್ಲ ಅಂದ್ರೆ ಪಿಡಿಒರ್ದು ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ಭಾಳ ನಿರ್ಲಕ್ಷ್ಯ ಸರ್. ಭಾಳ ನಿರ್ಲಕ್ಷ್ಯಕ್ಕೆ ಈ ತರ ಇವತ್ತು ಚರಂಡಿ ನೀರು ಕುಡಿಯುವಂತ ಪರಿಸ್ಥಿತಿ ಬಂದಿದೆ ಸರ್. ಟೈಮ್ ನಲ್ಲಿ ಅಧಿಕಾರಿಗಳು ಅಲ್ಲಿ ಬಂದಿದ್ದು ಸರ್. ಅಲ್ಲಿ ನೀರು ನೋಡ್ಕೊಂಡ್ ಬಂದಿರಿ ಸರ್. ಈ ತರ ಮಾಡ್ರಿ ಅಂದ್ರೆ ಆ ತರ ಈ ತರ ಅಂತ ಹೇಳಿ ಇವ್ರಿಗೆ ಹೇಳ್ಕೊಂಡ್ಬಿಟ್ಟು ಕೈಗೆ ಕರ್ಕೊಂಡ್ ಬಂದಾರೆ ಸರ್. ಅದ್ರ ಬಗ್ಗೆ ಸೂಕ್ಷ್ಮ ಕ್ರಮ ತಗೊಳ್ಳಿ. ಗ್ರಾಮಸ್ಥರು ನಾವು ಹೋಗಿ ಏನ್ ಸಮಸ್ಯೆ ಹೇಳ್ತೀವಿ ಸರ್, ಅವ್ರು ಬಂದು ಪಂಚಾಯತ್ ಕುಂತು ಯಾವ್ದೋ ತರ ಎಸ್ಟಿಮೇಟ್ ಮಾಡ್ತಾರೆ, ಕೆಲಸ ಶುರು ಮಾಡಿಬಿಡ್ತಾರೆ. ಅಲ್ಲಿ ಕೆಲಸ ಮಾಡುವಂತ ಸಂದರ್ಭ ನಾವು ಗ್ರಾಮಸ್ಥರು ಇಷ್ಟು ಹೇಳಿದ್ರು ಕೂಡ ಯಾವುದೇ ರೀತಿಯಿಂದ ಪ್ರಯೋಜನ ಇದು ಮಾಡಲ್ಲ. ನಮ್ಗೇನು ಹಿಂಗೆ ಅನುಕೂಲ ಆಗಲ್ಲ. ಈ ತರ ಮಾಡ್ರಿ ಅಂತ ನಾವ್ ಹೇಳಿದ್ರ ಅವ್ರು ಕೇಳೋದಿಲ್ಲ. ಊರ ಅಭಿವೃದ್ಧಿ ಬಂದಿ ಸರ್. ತಮ್ಮನೆ ಅಭಿವೃದ್ಧಿ ಬಂದಾರಿ ಪಾಪ ಅಲ್ಲಿ ಪುರ ನೀರು ಅವಲ್ರಿ, ಅವೇನೋ ಕೂತಿರಲ್ರಿ ಬೋರ್ ನೀರು. ಅದು ಒಂದು ವಾರ ಆಯ್ತ್ರಿ. ಅದು ಬೋರ್ ಸರ್ ನೀವು ಪಂಚಾಯತ್ ಗ್ರಾಮಸ್ಥರು ಹೇಳ್ರಿ ಸರ್, ಏನ್ ಸಮಸ್ಯೆ ಐತೆ? ಈಗ ಮಳೆ ಬಂದದ, ಕ್ಯಾನಲ್ಲಿ ಆಳಕ್ಕೆ ನೀರು ಬಿಟ್ಟಾರ, ಜಲ ನೀರು ಹೊಲ ಸರಿಯಾವ. ಇಷ್ಟನೇ ಚೋಜಿ ಬರ್ದದ್ದು ಚರಂಡಿ ಪರಂಡಿ ಕೂಡ ಸಮಸ್ಯೆಗಳು ಆಗಿರ್ತಾವ. ಈ ಓಟ್ ಪಂಚಾಯತಿ ಮಾಡೋದು ಆಗಲಾರ್ದು ಮಾಡೋದ್ರೆ ಟೈಮ್ ಹೆಚ್ಚಿಗೆ ಮಾತಾಡ್ತಾವ ಸರ್. ಈ ಮುಂಚೆ ಎಲ್ಲರಿಗೆ ಮನವಿ ಕೊಟ್ಟಿದಾರಂತವ್ರು. ಮುಂಚೆ ಇದಕ್ಕಿಂತ ಮುಂಚೆ ಯುವರಿಗೆ ಪಿಡಿಒರಿಗೆ ಮನವಿ ಕೊಟ್ಟಿದ್ದಾರೆ. ಬಂದಾರ ನೋಡೋಗ್ಯಾರ. ಇಲ್ಲ ನಮ್ಮ ಜಿಲ್ಲೆ ಹೆಂಗಂದ್ರ ಅದು ಪೂರ ಪ್ಯಾಕ್ ಮಾಡಿದ್ರ ನೀರು ಸ್ಟಾಕ್ ಆಗಿ ನೀರು ಅದು ಜಾಸ್ತಿ ಬರೋದಿಲ್ಲ. ಹಂಗಾಗಿ ಮಲ್ಲಂದು ಕುಲ್ಲ ಸರ್. ಈಗ ಈ ಗ್ರಾಮದಲ್ಲಿ ಯಾರಿಗೆ ಅಲ್ಲಿ ಕುಡಿಯೋ ನೀರಿಂದು ಸರಿಯಾಗಿ ವ್ಯವಸ್ಥೆ ಇರಲ್ಲ ಅಂದ್ರೆ ಯಾರಾದರೂ ಹುಣಸಗಿ ತಾಲೂಕಿನ ವಜ್ಜಲ ಗ್ರಾಮ ಪಂಚಾಯತಿಯಲ್ಲಿ ತುಂಬ ವ್ಯವಹಾರ ನಡೀತಾ ಇದೆ.
ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ, ನೈರ್ಮಲ್ಯತೆ ಇಲ್ಲ, ರಸ್ತೆ ಚರಂಡಿಗಳು ಹೂಳೋಗಿದ್ದಾವೆ. ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ಅದರ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಎಲ್ಲೋ ರಸ್ತೆಗಳು ಮುಳುಗಿ, ಎಲ್ಲೋ ನೀರು ಪೈಪ್ನಲ್ಲಿ ಬಂದು ಮನೆಗಳ ನಲ್ಲಿಯಲ್ಲಿ ಬರ್ತಾ ಇದ್ದಾವೆ. ಅದಕ್ಕೂ ಕೂಡ ಯಾರು ಅದನ್ನು ಪರಿಶೀಲನೆ ಮಾಡ್ತಾ ಇಲ್ಲ. ಮನುಷ್ಯನಿಗೆ ಆರೋಗ್ಯವಾಗಿ ಇರಬೇಕಂತೇಳಿ ಸ್ವಚ್ಛವಾದ ಗಾಳಿ ಮತ್ತು ಶುದ್ಧವಾದ ನೀರು, ಒಳ್ಳೆ ಆಹಾರ ಸೇವನೆಯಿಂದ ಮನುಷ್ಯನಿಗೆ ಐಶ್ವರ್ಯಕ್ಕಿಂತ ಆರೋಗ್ಯ ಮುಖ್ಯ ಅಂತೇಳಿ ಕೆಲವೊಂದು ಜನ ಹೆಮ್ಮೆಯಿಂದ ಹೇಳ್ತಾರೆ. ಆದರೆ ಅದು ಯಾರೂ ಕೂಡ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಆರೋಗ್ಯ ಹಾಳಾದರೆ ಸಂಪತ್ತಿದ್ರೇನು, ಸಿರಿತನ ಇದ್ದಾರೇನು, ಯಾವುದು ಶಾಶ್ವತವಲ್ಲ. ಮನುಷ್ಯನಿಗೆ ಆರೋಗ್ಯ ಮುಖ್ಯ ಅಂತೇಳಿ ಈ ಜನರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಈ ನೀರನ್ನು ನೋಡಿದರೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸು ಕಲ್ಲಾಗ್ತದೆ. ಅವರು ಅಧಿಕಾರಿಗಳಿಗೆ ಅವ್ರು ಕುಡಿ ಅಂತ ಹೇಳ್ರಿ ಸರ್, ಅವರು ಕುಡಿದ್ರೆ ಅವರು ಫಿಲ್ಟರ್ ನೀರು ಕುಡಿತಾರೆ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ, ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ ಕುರಿ ಮೊಟ್ಟೆ ಫಾರಂ, ಹುಮ್ನಾಬಾದ್.